ಈ ದೇಶ ಶತಶತಮಾನಗಳಿಂದ ನೂರಾರು ಮಡಿವಂತಿಕೆಗಳ ಒಳಗೆ ಉಸಿರುಗಟ್ಟು ಹೋಗಿದೆ. ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ಪೂರ್ತಿಯಾಗಿ ಭಿನ್ನವಾಗಿರುವಂತಹ ಪ್ರದೇಶಗಳಲ್ಲಿ ಇರುವಂತಹ ಮತ್ತು ವಿಶ್ವವಿದ್ಯಾಲಯದಿಂದ ಹೊರಗಿದ್ದು ತಮ್ಮದೇ ಮಿತಿಯಲ್ಲಿ ಭಾಷೆಯ ಸಾಹಿತ್ಯದ ಹುಡುಕಾಟವನ್ನು ನಡೆಸ್ತಾ ಇರುವಂತಹ ರಾಜ್ಯದ ಬೇರೆ ಬೇರೆ ಭಾಗದ ಲೇಖಕರನ್ನು ಇಲ್ಲಿಗೆ ಆಹ್ವಾನಿಸಿ ವಿಶ್ವವಿದ್ಯಾಲಯದ ಒಂದು ಜ್ಞಾನಲೋಕದ ಪರಿಧಿಯೊಳಗೆ ಅವರನ್ನು ಸೇರಿಸ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಒಂದು ವಿಶ್ವವಿದ್ಯಾಲಯ ನಾನು ನೋಡಿದ ಮಟ್ಟಿಗೆ ಇವತ್ತಿನ ವರ್ಷಗಳಲ್ಲಿ ಒಂದು ಬಹಳ ಒಳ್ಳೆಯ ವಿದ್ಯಮಾನ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ಈ ದೇಶ ಶತಶತಮಾನಗಳಿಂದ ನೂರಾರು ಮಡಿವಂತಿಕೆಗಳ ಒಳಗೆ ಉಸಿರುಗಟ್ಟು ಹೋಗಿದೆ. ವಿಜ್ಞಾನ ತಂತ್ರಜ್ಞಾನ ಇವತ್ತು ಎಷ್ಟೆಲ್ಲ ಅಭಿವೃದ್ಧಿಯನ್ನು ಸಾಧಿಸಿದ್ರೂ ಕೂಡ ಕಾಲಕಾಲಕ್ಕೆ ಈ ಮಡಿವಂತಿಕೆಯ ಸ್ವರೂಪಗಳು ಬಿಗಿಯಾಗ್ತಾನೆ ಬರ್ತಾ ಇದ್ದಾವೆ. ಮತ್ತು ಆ ಕಾರಣಕ್ಕಾಗಿಯೇ ಮಾನವೀಯತೆಯ ಪರಿಧಿಯನ್ನು ವಿಸ್ತಾರಗೊಳಿಸುವಂತಹ ಮತ್ತು ಆಳಗೊಳಿಸುವಂತಹ ಕಲೆಯ ಸಾಹಿತ್ಯದ ಹುಡುಕಾಟ ಕೂಡ ನಿರಂತರವಾಗಿ ನಡೀತಾ ಬಂದಿದೆ. ಮತ್ತು ಅದಕ್ಕೆ ಸಾಕ್ಷಿ ಅಂತ ಅನ್ನುವ ಹಾಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಾವೆಲ್ಲ ನೆರೆದಿರುವಂಥದ್ದೇ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ವಿಶ್ವವಿದ್ಯಾಲಯದ ಹೊರಗಡೆ ಇದ್ದುಕೊಂಡು ಹೊರಗಡೆ ಇರುವಂತಹವರ ಜ್ಞಾನ ಮತ್ತು ವಿದ್ವತ್ತನ್ನು ಹೀಗೆ ವಿಶ್ವವಿದ್ಯಾಲಯದ ಒಳಗೆ ಕರೆತರುವಂತಹ ಮೂಲಕ ವಿಶ್ವವಿದ್ಯಾಲಯಗಳೇ ರೂಪಿಸಿಕೊಂಡಿರುವಂತಹ ಮಡಿವಂತಿಕೆಯನ್ನು ಮುರಿಯುವಂಥದ್ದು ಕೂಡ ವಿಶ್ವವಿದ್ಯಾಲಯಗಳ ಜ್ಞಾನದ ವಿಸ್ತರಣೆಯ ದೃಷ್ಟಿಯಿಂದ, ಸಾಹಿತ್ಯದ ಭಾಷೆಯ ವಿಸ್ತರಣೆಯ ದೃಷ್ಟಿಯಿಂದ ಕೂಡ ಅದು ಈ ಕಾಲಕ್ಕೆ ಬಹಳ ಅಗತ್ಯವಾದ ಮಾದರಿ ಅಂತ ನನಗನ್ನಿಸುತ್ತೆ. ಈ ಬಗೆಯ ಮಡಿವಂತಿಕೆಯ ಮುರಿಯುವಿಕೆಗಾಗಿ ಕೂಡ ಮತ್ತು ಹಲವಾರು ಯುವ ತಲೆಮಾರಿನ ಲೇಖಕರನ್ನು ಅವರ ಸಂಖ್ಯೆ ಜಾಸ್ತಿ ಇದೆ ಇವರು ಒಳಗೊಂಡು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಅವರಿಗಿಲ್ಲಿ ವೇದಿಕೆಯನ್ನು ಒದಗಿಸ್ತಾ ಇರುವಂಥ ತುಂಬ ಜನ ಇದು ಮೊದಲನೇ ವೇದಿಕೆ ನಾನು ಗಮನಿಸಿದ ಹಾಗೆ ಅವರೆಲ್ಲರಲ್ಲೂ ಕೂಡ ಒಂದು ಹೊಸ ಉತ್ಸಾಹವನ್ನು ಈ ಮೂಲಕ ಅವರು ಹುಟ್ಟಿ ಹಾಕಿರೋದಕ್ಕೆ ಕೂಡ ಇವತ್ತಿನ ಕನ್ನಡ ಸಾಹಿತ್ಯದ ನೆಲೆಯನ್ನು ಇವೆಲ್ಲದರ ಮೂಲಕ ನಾವು ಅರಿಯೋದಕ್ಕೆ ಸಹಕಾರಿ ಅಂತ ನಾನು ಭಾವಿಸ್ತೇನೆ. ಈ ಸಂಕಿರಣದಲ್ಲಿ ವಿಷಯ ಪರಿಣಿತರು 2 ದಿನಗಳ ಕಾಲ ಒಂದು ವಿಷಯದ ಹಲವಾರು ಆಯಾಮಗಳನ್ನು ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ. ಅವರ ಪ್ರಾಮಾಣಿಕವಾದಂಥ ಚರ್ಚೆ ಒಂದಷ್ಟು ಗಂಭೀರವಾದ ಸಂವಾದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಒಬ್ಬ ಕವಿಯಾಗಿ ಮತ್ತು ಮಾನವೀಯತೆಗಾಗಿ ಸದಾ ಹಂಬಲಿಸುವ ಒಬ್ಬ ವ್ಯಕ್ತಿಯಾಗಿ ಮಾತ್ರ ನಾನು ನನ್ನ ಕೆಲವು ಅನಿಸಿಕೆಗಳನ್ನು ಇಲ್ಲಿ ಹಂಚ್ಕೊಳ್ತೇನೆ. ಇದು ಕೇವಲ ನನ್ನ ಅನಿಸಿಕೆಗಳೇ ಹೊರತು ಯಾವುದೇ ರೀತಿಯಾದಂಥ ನಿರ್ದೇಶನವಲ್ಲ ಅಂತ ವಿನಯಪೂರ್ವಕವಾಗಿ ಆರಂಭದಲ್ಲೇ ನಾನು ತಿಳಿಸೋಕ್ಕೆ ಬಯಸ್ತೇನೆ. ಯಾವುದೇ ದೇಶದ ಯಾವುದೇ ಕಾಲದ ಎಲ್ಲ ಕಲೆ ಕೂಡ ಸಮಕಾಲೀನವಾಗಿಯೇ ನಮಗೆ ದಕ್ಕುವಂಥದ್ದು. ಹಾಗಾಗಿನೇ ನಾವು ಪಂಪ, ಕುಮಾರವ್ಯಾಸ, ವಚನಕಾರರು, ಟಾಲ್ಸ್ಟಾಯ್, ಶೇಕ್ಸ್ಪಿಯರು, ಎಮಿಲಿ ಡಿಕಿನ್ಸನು ಇತ್ಯಾದಿ ಲೇಖಕರನ್ನು ನಾವು ಇವತ್ತಿನವರೇ ಅಂತ ಹೇಳಿ ನಮಗೆ ಓದೋಕ್ಕೆ ಸಾಧ್ಯ ಆಗುವಂಥದ್ದು ಈ ಸಮಕಾಲೀನತೆಯ ಹಿನ್ನೆಲೆ ಒಳಗೆ. ಯಾವುದೋ ಕಾಲದ ಯಾವುದೇ ದೇಶದ ಬರಹಗಾರ ಅಥವಾ ಬರಹಗಾರ್ತಿ ಇವತ್ತಿನವರಾಗಿ ನಮಗೆ ಒದಗುವಂಥದ್ದು ಯಾವ ಕಾರಣದಿಂದಾಗಿ ಮತ್ತು ನಮ್ಮ ಕಾಲದಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಒಂದು ಅಗಾಧ ಸಾಹಿತ್ಯದ ಪ್ರಮಾಣ ಏನಿದೆ ಅದರ ಹಿನ್ನೆಲೆ ಒಳಗಡೆ ಇರುವಂತಹ ಅಡೆತಡೆಗಳು ಏನು ಅನ್ನೋ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ಇವತ್ತಿನ ಸಾಹಿತ್ಯದ ನೆಲೆ ಮತ್ತು ನಿಲುವುಗಳ ಹುಡುಕಾಟದ ಕುರಿತಾಗಿ ಹಂಚ್ಕೊಳ್ತೇನೆ. ನಾ ಗಮನಿಸಿದ ಹಾಗೆ ಕಳೆದ ಕೆಲವು ದಶಕಗಳು ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಮಹಿಳೆಯರು, ತಳ ಸಮುದಾಯದವರು, ಲೈಂಗಿಕ ಅಲ್ಪಸಂಖ್ಯಾತರು ಇತ್ಯಾದಿ ಅವಕಾಶ ವಂಚಿತ ದನಿಗಳು ಮಾತನಾಡೋಕ್ಕೆ ಶುರು ಮಾಡಿದಂತಹ ಕಾಲಘಟ್ಟ. ಇದು ಸಾಮಾಜಿಕ ಕಾರಣದಿಂದ ಮಾತ್ರ ಅಲ್ಲ, ಇದು ಭಾಷೆ ಒಳಗಡೆ ಹೊಸ ಹೊಸ ದನಿಗಳು ಪರಂಪರೆ ಒಳಗಡೆ ಸೇರ್ಕೊಳ್ಳೋಕೆ ಶುರು ಮಾಡಿದು. ಇದೊಂದು ಬಹಳ ಆಶಾದಾಯಕವಾದ ಬೆಳವಣಿಗೆ ಅಂತ ನನಗನ್ಸುತ್ತೆ. ಇದರಿಂದ ಏನಾಯಿತು ಅಂತಂದರೆ ಹಲವು ಹಿನ್ನೆಲೆಗಳಿಂದ ಮತ್ತು ಹಲವು ಅನುಭವ ಲೋಕದ ಹಿನ್ನೆಲೆಯನ್ನು ಉಳ್ಳಂತಹವರ ಸಾಹಿತ್ಯ ಮುಖ್ಯ ವಾಹಿನಿಯನ್ನು ಸೇರಿಕೊಳ್ತು. ಮತ್ತು ಇದು ಸ್ವಲ್ಪ ಮಟ್ಟಿಗೆ ನನಗೆ 12ನೇ ಶತಮಾನದ ವಚನ ಪರಂಪರೆಯನ್ನು ಕೂಡ ನೆನಪಿಸುತ್ತೆ. ಅಲ್ಲಿನೂ ಕೂಡ
ಹಲವಾರು ಹಿನ್ನೆಲೆ ಒಳಗಡೆ ಕೆಲಸ ಮಾಡ್ತಾ ಇದ್ದಂಥವರು ಮೇನ್ ಸ್ಟ್ರೀಮಿಗೆ ಬಂದರು. ಅವರು ಜಾತಿಯನ್ನು ಬಿಟ್ಟರು, ಕಾಯಕವನ್ನು ಉಳಿಸ್ಕೊಂಡ್ರು. ಒಂದು ಪ್ರವಾಹೋಪಾದಿಯ ಒಂದು ಸಂಚಲನ ಆ ಕಾಲಘಟ್ಟದಲ್ಲಿ ಇದರಿಂದಾಗಿ ಶುರುವಾಯಿತು. ಅವರ ಕಾಯಕ ಲೋಕದ ಪ್ರತಿಮೆಗಳು, ರೂಪಕಗಳು ವಚನಗಳಾಗಿ ಪರಿವರ್ತನೆ ಆದವು. ಇದು ನಿಜವಾದ ಅರ್ಥದ 12ನೇ ಶತಮಾನದ ಕ್ರಾಂತಿ ಅಂತ ನಾನು ಭಾವಿಸಿದ್ದೇನೆ. ಕ್ರಾಂತಿ ಬೇರೆ ಬೇರೆ ಕಾರಣಕ್ಕೆ ಸಾಮಾಜಿಕವಾಗಿ ಅದು ಉಂಟು ಮಾಡಿದಂತಹ ಬೇರೆ ಬೇರೆ ಪರಿಣಾಮಗಳಿಂದಾಗಿಯೂ ಕೂಡ ಕ್ರಾಂತಿ. ಆದರೆ ಸಾಹಿತ್ಯದ ಒಳಗೆ ಅದು ತಂದಂತಹ ಬೇರೆ ಬೇರೆ ವಿನ್ಯಾಸಗಳೇನಿದೆ, ಭಾಷೆಯ ವಿನ್ಯಾಸಗಳೇನಿದೆ, ರೂಪಕದ ವಿನ್ಯಾಸಗಳೇನಿದೆ, ಆ ಹಿನ್ನೆಲೆ ಒಳಗೆ ಇದು ನಿಜವಾದ ಅಕ್ಷರ ಕ್ರಾಂತಿ ಅಂತ ನನಗನ್ಸುತ್ತೆ. ಇದೇ ಮಾತನ್ನು ಇವತ್ತಿನ ಈ ಥರದ ಕ್ರಾಂತಿ ಎಲ್ಲ ಹಿನ್ನೆಲೆಯಿಂದ ಬಂದವರು ಬರಿತಾ ಇದ್ದಾರೆ ಸರಿ, ಆದರೆ ಆ ಬಗೆಯ ಒಂದು ಕ್ರಾಂತಿಕಾರಕವಾದ ಸೇರ್ಪಡೆ ರೂಪಕಗಳದ್ದು, ಪ್ರತಿಮೆಗಳದ್ದು ಆಗ್ತಾ ಇದೆಯಾ ಈ ಕಾಲದಲ್ಲಿ ಅಂತಂದರೆ ಪ್ರಾಮಾಣಿಕವಾಗಿ ನನಗೆ ಬಹುಶಃ ಇಲ್ಲ. ಇವತ್ತಿನ ಕಾಲದ ದೊಡ್ಡ ಅನುಭವ ಲೋಕ ಏನಿದೆ, ಅದು ಎಷ್ಟು ಹೊಸ ರೂಪಕಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತೋ ಅಷ್ಟನ್ನು ತರೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತನ್ನೋದು ನಾನು ಮಾತ್ರ ಅಲ್ಲ, ನಿಷ್ಠುರವಾಗಿ ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರು ಕೇಳ್ಕೊಂಡ್ರೂ ಕೂಡ ನಮಗೆ ಗೊತ್ತಾಗತ್ತೆ ಆ ಸತ್ಯ ಏನಂತ. ಇದು ಯಾಕೆ ಹೀಗೆ? ಈಗ ನಾನು ಶಾಲೆ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಂಥ ದಿನಗಳಲ್ಲಿ ದಲಿತ ಚಳುವಳಿ ಮತ್ತು ರೈತ ಚಳುವಳಿ ಒಟ್ಟಿಗೆ ಏಕಕಾಲಕ್ಕೆ ನಡೀತಾ ಇದ್ವು. ಹಲವಾರು ಸಂಘಟನಾ ಕಾರ್ಯಕ್ರಮಗಳು ನಡೀತಾ ಇದ್ವು. ಎಷ್ಟೊಂದರಲ್ಲಿ ನಾನು ಪಾಲ್ಗೊಂಡ ಅನುಭವಗಳಿವೆ. ಜಾತಿ ವಿನಾಶದ ಚಟುವಟಿಕೆಗಳು ಎಷ್ಟು ಉಚ್ಛ್ರಾಯ ಕಾಲದಲ್ಲಿ ಇದ್ದಂತಹ ಸಮಯ ಅದು. ನನಗನ್ನಿಸ್ತಾ ಇತ್ತು, ನಾನು ಓದಿ ತಿಳ್ಕೊಂಡಂತಹ ಆ ಜಾತಿಯ ಲೋಕ ಏನಿದೆ, ಇದೆಲ್ಲವುದರಿಂದ ಎಲ್ಲ ಚಟುವಟಿಕೆಗಳಿಂದ ಜಾತಿ ಅನ್ನೋದು ಹೊರಟೋಗ್ಬಿಡುತ್ತೆ ಇದು ಇನ್ನು ಸ್ವಲ್ಪ ಕಾಲದಲ್ಲೇ ಅಂತ ನನಗೆ ತುಂಬ ಬಲವಾಗಿ ಅನ್ನಿಸ್ತಾ ಇತ್ತು ನನಗೆ ಆ ಕಾಲದಲ್ಲಿ ನಡೀತಾ ಇದ್ದಂತಹ ಆ ಸಾಮಾಜಿಕ ಚಟುವಟಿಕೆಗಳನ್ನು ನಾನು ಗಮನಿಸಿದ್ರೆ. ಇವತ್ತು ಬಹುಶಃ 25-30 ವರ್ಷಗಳ ನಂತರ ನೋಡಿದರೆ ಹಾಗೇನಾದ್ರೂ ಆಗಿದೆಯಾ ಅಂತ ಖಂಡಿತವಾಗ್ಲೂ ಇಲ್ಲ. ಜಾತಿ ತೊಲಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಅವತ್ತು. ಮೊನ್ನೆ ಎಲ್ಲ ನೋಡ್ತಾ ಇದ್ದೆ ನಾನು, ಒಂದು ಬುಲೆಟ್ ಬೈಕನ್ನು ಓಡಿಸಿದ್ದಕ್ಕೆ ಒಬ್ಬ ದಲಿತ ಯುವಕ ಸವರ್ಣೀಯರು ಅವನ ಕೈಯನ್ನು ಕತ್ತರಿಸಿ ಹಾಕಿದ್ದಾರೆ. ಅಲ್ರಿ, ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ, ಯಾವ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ? ಬಹಳ ಬಹಳ ಕಷ್ಟ ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಏನು ನಡೀತಾ ಇದೆ ಹೊರಗಡೆ? ಇದು ದಿನೇ ಜಾತಿಯ ಸ್ವರೂಪಗಳು ಬದಲಾಗ್ತಾ ಇದ್ದಾವೆ, ಬಿಗಿ ಆಗ್ತಾ ಇದ್ದಾವೆ. ಜಾಗತಿಕವಾಗಿ ಮತ್ತು ಸಾಮಾಜಿಕ ಹಲವಾರು ಸಂಗತಿಗಳು ಸಾಹಿತ್ಯದ ಸಂಸ್ಥೆ ಮೇಲೆ ತೀವ್ರವಾದ ಒಂದು ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ. ಅವನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಮೀರಕ್ಕೆ ಸಾಧ್ಯ ಆಗ್ತಾ ಇದೆಯಾ ಸಂಪೂರ್ಣವಾಗಿ ಅಂತಂದರೆ ಬಹುಶಃ ಇಲ್ಲ. ಮೀರೋದಂದರೆ ಒಂದು ಜಾತಿ ಬಿಟ್ಟೆ ನಾನು ಅಂತ ಹೇಳೋದಲ್ಲ, ಸ್ಟೇಟ್ಮೆಂಟ್ ಕೊಡೋದಲ್ಲ. ಆದರೆ ಅಂತರಂಗದಿಂದ ನಾನೊಂದು ಮುಕ್ತವಾಗಿ ವ್ಯವಹರಿಸೋಕ್ಕೆ ಸಾಧ್ಯ ಆಗ್ತಾ ಇದೆಯಾ ನನಗೆ? ಒಬ್ಬರ ಜೊತೆ ಅಷ್ಟು ಮುಕ್ತವಾಗಿ ನಾನು ನನ್ನ ಜಾತಿಯನ್ನು ಬಿಟ್ಟು ನಾನು ಅವನ ಜೊತೆ ಮಾತಾಡ್ತೀನಿ, ಅವಳ ಜೊತೆ ಮಾತಾಡ್ತೀನಿ ಅನ್ನೋಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಜಾತ್ಯತೀತವಾಗಿ ಮಾತನಾಡುವಂಥ ಎಷ್ಟೊಂದು ಜನ ಅವರ ವರ್ತನೆಗಳಲ್ಲಿ ತುಂಬ ಜಾತಿವಾದಿಗಳಾಗಿ ಇರುವಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ನನ್ನ ಕಥಾ ಸಂಕಲನ ಬಂದ ಸ್ವಲ್ಪ ಕಾಲಕ್ಕೆ ಒಬ್ಬರು ಸಾಕಷ್ಟು ಹೆಸರು ಮಾಡಿರುವಂಥ ಲೇಖಕರೇ ಅವ್ರು ಕೇಳಿದ ಪ್ರಶ್ನೆ, ನಿಮ್ಮ ಕಥೆಗಳಲ್ಲಿ ಜಾತಿ ಪ್ರಶ್ನೆನೇ ಇಲ್ವಲ್ಲ ಅಂತ. ನನಗೆ ತಕ್ಷಣಕ್ಕೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಅದು ನಾನು ಜಾತಿ ಪ್ರಶ್ನೆನೂ ಇದೆಯಪ್ಪ, ಆಮೇಲೆ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಲಿಂಗದ ಪ್ರಶ್ನೆನೂ ಇದೆ. ಆದರೆ ಅದು ನಿನಗೆ ಹೆಂಗೆ ಬೇಕು ಹಂಗಿಲ್ಲ ಅಷ್ಟೇನೆ. ಅಂದರೆ ನಮ್ಮ ಸಾಹಿತ್ಯದ ಓದು ಎಲ್ಲಿಗೆ ಬಂದಿದೆ ಅಂದರೆ, ಹಲವು ಸ್ತರಗಳ ಜಾತಿ ಪ್ರಜ್ಞೆಯಿಂದ ಸಂಕೀರ್ಣವಾಗಿರುವಂತಹ ಭಾರತದಂತಹ ದೇಶದಲ್ಲಿ ನಮ್ಮ ಸಾಹಿತ್ಯದ ಓದು ಕೂಡ ಜಾತಿಯ ಅರಿವಿನ ಹಿನ್ನೆಲೆಯಲ್ಲಿನೇ ಕೆಲಸ ಹೇಗೆ ಮಾಡ್ತಾ ಇರುತ್ತೆ ಅನ್ನೋದಕ್ಕೆ ನಾನು ಇದನ್ನು ಹೇಳಿದ್ದು. ಇದೊಂದು ಬಹಳ ಸೂಕ್ಷ್ಮವಾದಂಥ ಮತ್ತು ಬಹಳ ಸಂಕೀರ್ಣವಾದಂಥ ಸಂಗತಿ. ಪ್ರತಿ ಗಳಿಗೆನೂ ಜಾತಿ, ವರ್ಗ, ಲಿಂಗ, ಪ್ರಾದೇಶಿಕತೆ ಇಂಥ ಸಂಗತಿಗಳೇ ಜಾಗೃತ ಆಗಿರುವಂತಹ ಒಂದು ಸಾಮಾಜಿಕ ಪ್ರಜ್ಞೆ ಒಳಗಡೆ, ನನ್ನ ಸಾಮಾಜಿಕ ಪ್ರಜ್ಞೆ ಒಳಗಡೆ ಒಂದು ಕಥೆ ಅಥವಾ ಕವಿತೆ ಅಥವಾ ಒಂದು ಸಾಹಿತ್ಯ ಕೃತಿ
ಅದು ಯಾವ ಆಶಯವನ್ನು ಸೂಚಿಸ್ತಾ ಇದೆ ಅನ್ನುವಂಥದ್ರಲ್ಲೇ ನಮಗೆ ಹೆಚ್ಚು ಆಸಕ್ತಿ ಇರುತ್ತೆ ಹೊರತು ಅದು ಕಲಾತ್ಮಕವಾಗಿ ನಿಜವಾಗ್ಲೂ ಏನಾರು ಕೆಲಸ ಮಾಡ್ತಾ ಇದೆಯಾ, ಅಥವಾ ಅದರ ಆಶಯಕ್ಕೆ ಪೂರಕವಾಗಿ ಅದರ ಆಕೃತಿ ಕೂಡ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥ ಸಾಹಿತ್ಯದ ಮೂಲಭೂತವಾದ ಪ್ರಶ್ನೆ ಕೂಡ ನಮ್ಮಲ್ಲಿ ಇವತ್ತು ಇಲ್ಲ. ಒಂದು ಸಾಹಿತ್ಯ ಕೃತಿನ ಓದಕ್ಕೆ ಬೇಕಾಗಿ ತುಂಬ ಬೇಸಿಕ್ ಆದ ಪ್ರಶ್ನೆ ಇದು. ಇದೊಂದು ಆರ್ಟ್ ಆಗಿದೆಯಾ ಇಲ್ವಾ? ಅದು ಆರ್ಟ್ ಆಗುತ್ತಂದ್ರೆ ಎಲ್ಲಾಗತ್ತದು? ನಾನು ಕತೆ ಬರೆಯೋದು, ಕವಿತೆ ಬರೆಯೋದು, ಸಾಹಿತ್ಯ ಬರೆಯೋದು ಇವತ್ತು ನಾನು ಮಾಡ್ಕೊಂಡಿರುವಂತಹ ರೂಢಿಗಳನ್ನು ಮುರಿಯೋದಕ್ಕೆ. ಮತ್ತೆ ನಾನು ಹೋಗೋದು ಅದೇ ರೂಢಿಗೆ ನಾನು ಜಗ್ಗಿ ಬೀಳ್ತೀನಿ ಅಂತ ಅನ್ನೋದಾದರೆ ನಾನು ಬರವಣಿಗೆಯಿಂದ ಏನು ಪ್ರಯೋಜನ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಬರ್ತಾ ಇದೆ? ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಾವು ತುಂಬ ಆಳವಾಗಿ ಏನು ಹೋಗೋದು ಬೇಡ. ಸುಮ್ಮನೆ ಒಂದು ಬೀಸು ನೋಟವನ್ನು ನಾವು ಮಾಡ್ಕೊತ ಬಂದರೂ ಕೂಡ ನಮಗೆ ಏನು ಗೊತ್ತಾಗತ್ತೆ? ಒಂದು ಸಾಹಿತ್ಯ ಕೃತಿಗೆ ಒಂದು ಒಳ್ಳೆ ಆಶಯ ಇದ್ದ ಮಾತ್ರಕ್ಕೆ ಅದು ಎಲ್ಲ ಕಾಲಕ್ಕೂ ಸಲ್ಲುವ ಕೃತಿ ಆಗೋದಿಲ್ಲ. ಅದು ಕಲಾತ್ಮಕವಾಗಿ ಇದ್ದಾಗ ಅಥವಾ ಕಲಾತ್ಮಕವಾಗಿ ಇರದ ಹೊರತು ಅದು ಕಾಲದ ಪ್ರವಾಹವನ್ನು ಎದುರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋದು. ಒಂದು ಒಳ್ಳೆ ಆಶಯಕ್ಕೆ ಭಾಷೆಯ ವಿಲಾಸ ಕೂಡ ಸೇರ್ಕೋಬೇಕು. ಭಾಷೆ ಅನ್ನೋದು ಸುಮ್ಮನೆ ಅಲ್ಲ, ನಾವು ಮಾತಾಡ್ತಾ ಇದ್ದೀವಲ್ಲ ಇಲ್ಲಿ ನಾಲಿಗೆ ತುದಿಯಿಂದ, ಅದಲ್ಲ ಅದು. ಅದೊಂದು ವಿಲಾಸ, ಅದೊಂದು ಆಟ. ಅದು ಸಾಹಿತ್ಯ ಕೃತಿ ಯಾಕೆ ಅಂತಂದರೆ ಒಂದು ಸಾಹಿತ್ಯ ಕೃತಿ ಏಕಕಾಲಕ್ಕೆ ಇಲ್ಲಿ ತನಕ ಯಾರೂ ನಿಲ್ಲದೆ ಇರುವಂತಹ ಒಂದು ಮಾನವ ಅಥವಾ ಮಾನವೀಯ ಕೋನದಲ್ಲಿ ನಿಂತು ಲೋಕವನ್ನು ಅದು ನೋಡ್ತಾ ಇರುತ್ತೆ. ಫಸ್ಟು ಏನು ಸೂರ್ಯನೇ ಎಲ್ಲದರ ಸುತ್ತುತ್ತಾ ಇರುತ್ತೆ ಅಂತ ಅನ್ನುವಾಗ ನಾವು ಪ್ರಪಂಚವನ್ನು ಹೇಗೆ ನೋಡ್ತಾ ಇದ್ವಿ, ಹಂಗಲ್ಲ, ಭೂಮಿನೇ ಸೂರ್ಯನ ಸುತ್ತುತ್ತೆ ಅಂತ ಅನ್ನುವಾಗ ಏಕ್ದಮ್ನೆ ನಮ್ಮ ನೋಟ ಕ್ರಮವೇ ಶಿಫ್ಟ್ ಆಗೋಯ್ತಲ್ಲ, ಒಂದು ಗಲಿಬಿಲಿ ಆಗಿಬಿಡುತ್ತಲ್ಲ, ನಮಗೆ ಒಳಗಡೆ ಏನೇನೋ ಸಂಚಲನ ಆಗುತ್ತಲ್ಲ. ಆ ಥರದ್ದು ಒಂದು ಟಿಲ್ಟ್ ಮಾಡಿ ನೋಡಿದಾಗ ಒಂಚೂರು ಹೀಗಲ್ಲ, ಹೀಗೆ ನಿಂತು ನೋಡ್ತೀನಿ ನಾನು ಲೋಕವನ್ನು ಅಂತ ಅಂದಾಗ ನಮ್ಗೆ ಆ ಲೋಕ ಹೇಗೆ ಕಾಣುತ್ತೆ ಅನ್ನುವುದನ್ನು ಒಬ್ಬ ಬರಹಗಾರನಾದಂಥವನು ಅಥವಾ ಒಬ್ಬ ಸಹೃದಯ ಓದುಗಳಾದಂಥವಳು ನಮಗೆ ನೋಡಲಿಕ್ಕೆ ಸಾಧ್ಯ ಆಗದೆ ಇದ್ದರೆ, ಭಾಷೆಯಲ್ಲಿ ಅರ್ಥದ ಆಟಗಳನ್ನು ಆಡ್ತಾ ಕೇವಲ ಅರ್ಥದ ಕೇಂದ್ರವನ್ನು ಸೃಷ್ಟಿ ಮಾಡೋದಲ್ಲ, ಅರ್ಥದ ವಲಯವನ್ನೂ ಕೂಡ ನಾವು ಸೃಷ್ಟಿ ಮಾಡೋಕ್ಕಾಗದೇ ಇದ್ದರೆ ನಮ್ಮ ಸಾಹಿತ್ಯದಿಂದ ಯಾವ ಪ್ರಯೋಜನ ಕೂಡ ಇಲ್ಲ ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ, ಬಲವಾಗಿ ಅನಿಸುತ್ತೆ. ಬರೀ ಅರ್ಥದ ಕೇಂದ್ರಗಳನ್ನು ಮಾಡ್ಕೋತಾ ಕೂತಿದ್ವಿ, ನಾನೊಂದು ಕೇಂದ್ರ, ನೀನೊಂದು ಕೇಂದ್ರ, ಎಲ್ಲರೂ ಒಂದೊಂದು ಕೇಂದ್ರ ಮಾಡಿ ಅದು ಒಂದು ವಲಯವನ್ನು ಸೃಷ್ಟಿ ಮಾಡ್ತಾ ನಾನು ನಿನ್ನನ್ನು ಒಳಗೊಳ್ತಾ ನೀನು ನನ್ನನ್ನು ಒಳಗೊಳ್ತಾ ಹೋಗೋಕ್ಕೆ ಸಾಧ್ಯ ಇದೆ ನಾನು ಬಳಸ್ತಾ ಇರುವಂಥ ಭಾಷೆಗೆ ಅಂತ ನನಗೆ ಅನ್ನಿಸಿದ ಕ್ಷಣ ನಾವು ಎಲ್ಲರೂ ಒಂದೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನಮಗೆ ಒಂದೊಳ್ಳೆ ಆಶಯ, ಏನೋ ಒಂದು ಘಟನೆ ನನ್ನನ್ನು ಬಾಧಿಸ್ತಾ ಇದೆ, ಆ ಘಟನೆ ಕುರಿತು ಹೇಳ್ಬಿಡ್ತೀನಿ ಅಂತಂದ್ರೆ ಮಾತ್ರ ಸಾಕಾಗಲ್ಲ. ಅದು ಒಳ್ಳೆ ಭಾವನೆ ಇದೆ ನನ್ನ ಮನಸ್ಸಲ್ಲಿ, ನಾನು ಅದನ್ನು ಏನೋ ಒಂದು ಕವಿತೆ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ ಅಂತಂದರೆ ಸಾಕಾಗೋದಿಲ್ಲ. ಈ ಆಶಯ ನನ್ನೊಳಗಡೆ ಇರುವ ಆ ಘಟನೆ, ಆ ಅನುಭವಕ್ಕೆ ಪೂರಕವಾದ ಭಾಷೆಯನ್ನೂ ನಾನು ಸೃಷ್ಟಿ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮೊಳಗಡೆ ಬರಬೇಕು. ಈ ಅನುಭವದ ಶೋಧನೆ ಏನಿದೆ ಮತ್ತು ಅದನ್ನು ಕಲಾಕೃತಿನಾಗಿ ಪರಿವರ್ತನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನನಗೆ ತೋರೋ ಮಟ್ಟಿಗೆ ಒಬ್ಬ ಲೇಖಕ ಮತ್ತು ಲೇಖಕಿಗಿರುವಂತಹ ನಿಜವಾದ ಸವಾಲು ಯಾವುದು ಅಂತಂದರೆ ಒಂದು ಹೊಸ ಭಾಷೆಯನ್ನು ಸೃಷ್ಟಿ ಮಾಡೋದು. ಈಗಾಗಲೇ ಇರುವಂತಹ ನನ್ನ ಭಾಷೆಯ ಒಳಗಡೆ ನಾನು ಮತ್ತೆ ನನ್ನದು ಇನ್ನೊಂದು ಭಾಷೆಯನ್ನು ಸೃಷ್ಟಿ ಮಾಡೋದು, ಭಾಷೆಯೊಳಗೆ ಹೊಸ ಭಾಷೆಯನ್ನು ಕಟ್ಟೋದು. ಹೆಂಗಿದು? ನೀವು ಯಾವುದೇ ದೊಡ್ಡ ಲೇಖಕನ ನೀವು ತೆಗೆದು ನೋಡಿದ್ರೂ ಕೂಡ ನಮಗಿದು ಗೊತ್ತಾಗೋಗುತ್ತೆ, ನಮ್ಮ ಅಂತರಂಗಕ್ಕೆ ಗೊತ್ತಾಗೋಗತ್ತೆ. ಕನ್ನಡದೊಳಗೆ ಕನ್ನಡವನ್ನು ಕಟ್ಟುವಂತಹ ಕೆಲಸ ಬೇಂದ್ರೆ ಮಾಡಿದ್ದದೆ, ಕುವೆಂಪು ಮಾಡಿದ್ದದೆ. ಕುವೆಂಪು ಅವರ ಒಂದೊಂದು ನಾಟಕಗಳನ್ನು ತಗೊಳ್ಳಿ, ಕನ್ನಡವೇ ಅದು, ಆದರೆ ಅದು ಭಿನ್ನ ಕನ್ನಡ. ಈ ನಾಟಕದಲ್ಲಿ ಮಾಡಿದಂಗೆ ಅವ್ರು ಇನ್ನೊಂದು ನಾಟಕದಲ್ಲಿ ಕನ್ನಡವನ್ನು ಬಳಸಿಲ್ಲ. ರಾಮಾಯಣ ದರ್ಶನಂ ಕನ್ನಡವಂತೂ ಅದು ಅದಕ್ಕಾಗೇ ಸೃಷ್ಟಿಗೊಂಡ ಒಂದು ಕನ್ನಡ ಅದು. ಬೇಂದ್ರೆಯವರ ಒಂದು 50 ಒಳ್ಳೆಯ ಕವಿತೆಗಳು ಅಂತ ನಾವು ಯಾವುದನ್ನಾರ ಗುರುತಿಸಿ ನಾವು ನೋಡ್ತೀವಿ ಅಂತಂದರೆ ಪ್ರತಿಯೊಂದು ಕವಿತೆ ಕೂಡ ಅವರು ಒಂದು ಭಾಷೆಯನ್ನು ವಿವರಿಸ್ಕೊಳ್ತಾ ಇರುವಂತಹ ಒಂದು ಕ್ರಮ ಕೂಡ ಅದಾಗಿದೆ. ಇವತ್ತು ಬರಿತಾ ಇರೋ ಅನುಪಮ ಪ್ರಸಾದ್ ಅವರ ಕತೆಗಳು ಶಾಂತಿ ಅಪ್ಪಣ್ಣ ಕತೆಗಳಿಗಿಂತ ಯಾಕೆ ಭಿನ್ನ, ಎಲ್ಲಿ ಭಿನ್ನ?
ಅವ್ರೇನಾರ ಭಾಳ ಬೇರೆ ಹೇಳ್ತಾ ಇದ್ದಾರಾ, ಬೇರೆ ಹೆಣ್ಣಿನ ಲೋಕದ ಬಗ್ಗೆ ಹೇಳ್ತಾ ಇದ್ದಾರಾ? ಅವರೆಲ್ಲರೂ ಒಂದೇ ಹೇಳ್ತಿದ್ದಾರೆ ಅಂದರೆ ಅವ್ರು ಯಾಕೆ ಬರಿಬೇಕು, ಇವ್ರು ಯಾಕೆ ಬರಿಬೇಕು? ಅಥವಾ ಮಂಜು ನಾಯಕ್ ಚಳ್ಳೂರು ಕಟ್ತಾ ಇರುವಂತಹ ಲೋಕ ಯಾವುದದು? ಲಂಕೇಶ್ವರ ಸೃಜನಶೀಲ ವಿಮರ್ಶೆ ಕೀರ್ತಿನಾರ್ಥ ಕುರ್ತಕೋಟಿ ಅವರ ವಿಮರ್ಶೆಗಿಂತ ಯಾಕೆ ಭಿನ್ನ, ಎಲ್ಲಿ ಭಿನ್ನ? ಈ ಪ್ರಶ್ನೆಗಳಿದಾವಲ್ಲ, ಈ ಪ್ರಶ್ನೆಗಳು ಯಾವಾಗ ಬರುತ್ತೆ ನಮಗೆ ಅಂದರೆ, ಒಬ್ಬ ಲೇಖಕನ್ನ ಅಥವಾ ಒಬ್ಬ ಲೇಖಕಿಯನ್ನ ನಾವು ಇಡಿಯಾಗಿ ನಾವು ಓದಿ ಗ್ರಹಿಸಿದಾಗ ಮಾತ್ರ ಬರುತ್ತೆ. ನಾವೊಂದು ಕವಿತೆ ಬಂತ ಟಣ್ ಅಂತ ಅದೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿದ್ವಿ, ಒಂದು ಥಮ್ಸ್ ಅಪ್ ಕೊಟ್ವಿ, ಖುಷಿ ಆಯ್ತು. ಒಂದು 10 ಜನ ಹಿಂಗೆ ಹೇಳಿದ್ರು ಖುಷಿ ಆಯ್ತು ನಮಗೆ, ಅಲ್ಲಿ ಮುಗೀತದು. ಒಂದು ಸಾಹಿತ್ಯ ಕೃತಿ ಬಂತ, ಇವತ್ತಿನ ಪತ್ರಿಕೆಗಳಲ್ಲಿ ಅದರ ವಿಮರ್ಶೆಯ ಕತೆ ಏನಾಗಿ ಕೂತಿದೆ ಅಂತ 400 ಪದಕ್ಕೆ ಬಂದು ಕೂತ್ಕೊಂಡಿದೆ ಇವತ್ತು. ಹಾಗಾದ್ರೆ ಆ ಸಾಹಿತ್ಯ ಕೃತಿ ಏನು ಮಾಡ್ತಾ ಇದೆ ಈ ಕಾಲಕ್ಕೆ ಅಂತ ಅನ್ನೋದನ್ನ ನಾವು ಹೆಂಗೆ ಕಂಡುಕೊಳ್ಳೋದು? ಈ ಪ್ರಶ್ನೆಗಳನ್ನೇ ನಾವು ಹಾಕ್ಕೊಳ್ತಾ ಇದ್ರೆ, ಒಂದು ಕೃತಿಗೂ ಇನ್ನೊಂದು ಕೃತಿಗೂ ನಾವು ಬರಿತಾ ಇರುವಂಥ ಕಾಲದಲ್ಲಿ ಅಥವಾ ನನ್ನ ಹಿಂದಿನ ಕಾಲದ ಕೃತಿಯ ಜೊತೆಗೆ ಒಂದು ಸಾತತ್ಯ ಅನ್ನೋದು ಖಂಡಿತ ಇದ್ದೇ ಇರುತ್ತೆ, ಇರಲೇಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಎಷ್ಟು ಜನಕ್ಕಿದೆ? ಇವತ್ತು ಕುವೆಂಪು ಅವರ ದೇವರು ರುಜು ಮಾಡಿದನು ಕವಿತೆ, ಬೇಂದ್ರೆಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಅಥವಾ ಮಂಜುನಾಥ್ ಅವರ ಹಕ್ಕಿ ಪಲ್ಟಿ, ಈ ಮೂರರ ಜೊತೆಗೂ ಈ ಮೂರಕ್ಕೂ ಒಂದು ಸಾತತ್ಯ ಇದೆ ಅಂತ ಅನ್ನೋದನ್ನು ನಮಗೆ ಗುರುತಿಸೋಕ್ಕೆ ಸಾಧ್ಯನಾ? ಅಥವಾ ಇನ್ನೆಲ್ಲವೋ ಕೂತ್ಕೊಂಡು ಬರೆದ ಮಾಯಾ ಏಂಜಲೋ ಕವಿತೆ ಐ ನೋ ವೈ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ಅನ್ನುವ ಪದ್ಯಕ್ಕೂ ಅಥವಾ ಶೆಲ್ಲಿಯ ಸ್ಕೈಲಾರ್ಕ್ ಪದ್ಯಕ್ಕೂ ಏನಾದರೂ ಒಂದು ಸಾತತ್ಯ ಇರಬಹುದಾ ಅನ್ನೋದು ನಮಗೆ ತಿಳಿದಾಗ ನಾನು ಯಾಕೆ ಬರಿತಾ ಇದ್ದೀನಿ, ಬರಿಬೇಕಾ? ಈ ಪ್ರಶ್ನೆ ಕೇಳ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ, ನಾವು ಬರಿತಾ ಇರೋ 50% ಜನ ಬರೆಯೋದು ನಿಲ್ಲಿಸ್ಬಿಡ್ತೀವಿ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಾಮಾಣಿಕ ಪ್ರಶ್ನೆನ ನಾವು ಕೇಳ್ಕೊಂಡ್ರೆ. ನನಗನ್ಸೋದ ಮಟ್ಟಿಗೆ ಒಬ್ಬ ಲೇಖಕ ಅಥವಾ ಲೇಖಕಿ ತಾನು ಸೃಷ್ಟಿಸ್ತಾ ಇರುವಂತಹ ಹೊಸ ಭಾಷೆಯಿಂದಾಗಿಯೇ ಆಕೆ ಅಥವಾ ಆತ ನಮಗೆ ಒಬ್ಬ ಅನ್ಯ ಲೇಖಕನಾಗಿಯೂ ಕೂಡ ಕಾಣ್ತಾನೆ ಮತ್ತು ಆ ಕಾರಣಕ್ಕಾಗಿಯೇ ಅನನ್ಯವಾಗಿಯೂ ಕೂಡ ಇರ್ತಾರೆ ಅಂತ. ಒಂದು ಹೊಸ ಭಾಷೆನ ನಾನು ಸೃಷ್ಟಿ ಮಾಡಿದ ತಕ್ಷಣನೇ ನಾನು ಇರುವ ಭಾಷೆಗೆ ಒಬ್ಬ ಔಟ್ಸೈಡರ್, ಆ ಅನ್ಯದ ಗುಣದಂತಾಗಿಯೇ ನಾನು ತುಂಬ ವಿಶಿಷ್ಟವಾಗ್ತೀನಿ ಅಂತ. ಆ ಚಾಲೆಂಜನ್ನು ನಾವು ಎಷ್ಟು ಜನ ತಗೊತಾ ಇದ್ದೀವಿ? ಎಲ್ಲಿ ನಮಗೆ ಈ ಥರ ಸಾಹಿತ್ಯ ಪರಂಪರೆಯ ಸಾಹಿತ್ಯದ ತತ್ವದ ಒಂದು ಜ್ಞಾನ ಇರೋದಿಲ್ವೋ ಅಲ್ಲಿ ಸ್ವವಿಮರ್ಶೆ ಅನ್ನೋದು ಸತ್ತ ಲೆಕ್ಕ, ಸತ್ತೋಗಿದೆ. ಇವತ್ತಿನ ಕವಿತೆ ಕತೆಗೊಂದು ಸ್ವಲ್ಪ ಬರ್ತೀನಿ. ಇವತ್ತು ಕತೆ ಕವಿತೆಗಾಗಿ ಸ್ಪರ್ಧೆನೋ ಅಥವಾ ಸ್ಪರ್ಧೆಯಿಂದ ಕತೆ ಕವಿತೆನೋ ಅಂತ ನಾವು ಗುರುತಿಸಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಎರಡು ಸೇರ್ಕೊಂಡು ಬಿಟ್ಟಿದ್ದಾವೆ. ನನಗೆ ಇವತ್ತು ಬರೀತಾರೆ ಯಂಗ್ಸ್ಟರ್ಸ್ ಜೊತೆಗೆ ಕಾನ್ವರ್ಸ್ ಮಾಡೋಕ್ಕೆ ಇಷ್ಟ, ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ. ಆಗೀಗ ಒಬ್ಬರು ಇಬ್ಬರು ನಾ ಯಾರನ್ನ ಹೇಳಲ್ಲ, ಸಾರಾಸಗಟ್ಟು ಎಲ್ಲರಿಗೂ ಒಂದು ಧಾವಂತ ಏನಂದ್ರೆ ಆ ಸ್ಪರ್ಧೆಗೆ ಕಳಿಸ್ಬೇಕು, ನಾನು ಈ ಸ್ಪರ್ಧೆಗೆ ಕಳಿಸ್ಬೇಕು. ಅದು ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಮೇಡಮ್, ಆ ಸ್ಪರ್ಧೆಗೆ ಕಳಿಸ್ಬೇಕು ಮೇಡಮ್, ಈ ಕರಿತಾ ಇದ್ದಾರೆ, ಅದಕ್ಕೆ ಬರಿತಾ ಇದ್ದೀನಿ ಮೇಡಮ್ ಅಂತಾರೆ. ನಾಡಿದ್ದು ಲಾಸ್ಟ್ ಡೇಟ್, ಇವತ್ತು ಬರಿತಾ ಇದ್ದೀನಿ ಮೇಡಮ್ ಅಂತಾರೆ. ಸ್ಪರ್ಧೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಸಾಹಿತ್ಯದ ಸ್ಪರ್ಧೆ ಅಂತಂದರೆ ಬೇಸಿಕ್ಕಾಗಿ ನಮಗೆ ಗೊತ್ತಿರಬೇಕಾದ ವಿಷಯ ಏನಪ್ಪ ಅಂತಂದರೆ ಅದು ಒಂದು ಭಾಷೆಯ ಸ್ಪರ್ಧೆ. ಭಾಷೆಗೊಂದು ಸ್ಪರ್ಧೆ ಮಾಡೋಕ್ಕಾಗತ್ತಾ? ಆಗಲ್ಲ. ಟೆಕ್ನಿಕಲಿ ಸ್ಪೀಕಿಂಗ್ ಸಾಧ್ಯ ಇಲ್ಲ, ಅದು ಆಯಿತು. ಆದರೆ ಒಂದು ಸ್ಪರ್ಧೆ ಆದ ನಂತರ ಯಾವುದೋ ಒಂದು ಕವಿತೆ ಕಥೆಯೋ ಅದರಲ್ಲಿ ಬಹುಮಾನವನ್ನು ಪಡೆಯುತ್ತೆ ಅಂತ ಇಟ್ಕೊಂಡ್ರೆ ನಾವು ಅದರ ಚರ್ಚೆಯನ್ನಾದರೂ ಮಾಡ್ತಾ ಇದ್ದೀವ ಆ ನೆಲೆಯಲ್ಲಿ? ಯಾವುದೇ ಸ್ಪರ್ಧೆಯ ತೀರ್ಪುಗಾರರ ಟಿಪ್ಪಣಿಯನ್ನು ತೆಗೆದು ನೋಡಿ, ಅದರಲ್ಲಿ ಆಶಯಕ್ಕಿಂತ ಹೊರತಾಗಿ ಒಂದೇ ಒಂದು ಮಾತು ಕೂಡ ಬೇರೆಯದ್ದು ಇರಲಿಕ್ಕೆ ಸಾಧ್ಯ ಇಲ್ಲ.
ಆಮೇಲೆ ಯಾರೋ ಒಬ್ಬ ಸ್ಪರ್ಧೆ ಗೆದ್ದರು, ದುಡ್ಡು ತೊಗೊಂಡ್ರು, ಅವ್ರ ಮನೆಗೆ ಹೋದ್ರು, ಆಯಿತು. ನೆಕ್ಸ್ಟ್ ಅವ್ರಿಗೆ ಒಂದೆರಡು ವೇದಿಕೆ ಇಂಥ ಸಾಹಿತ್ಯೋತ್ಸವ ಆಯಿತು, ಅವ್ರನ್ನ ವೇದಿಕೆ ಕರೆದ್ರು, ಅವ್ರಿಗೆ ಅದರಲ್ಲಿ ಪ್ರೈಸ್ ಬಂದಿತ್ತಂತೆ ಅಂತ ಆಯಿತು. ನೆಕ್ಸ್ಟ್ ಇನ್ನೆಲ್ಲ ಆಯಿತು. ಓಡ್ತಾ ಇದ್ದೀವಿ ಎಲ್ಲಿಗೆ? ಎಷ್ಟರವರೆಗಂದರೆ ಇವತ್ತೇನಾದರೂ ಒಂದು ಮುನ್ನುಡಿ ಏನಾರು ಬರೀಲಿಕ್ಕೆ ಅಥವಾ ಓದಿ ಅಂತ ಕೊಡ್ತಾರೆ, ಇಲ್ಲ ಇದು ಇನ್ನು ಪ್ರಕಟಣೆಗೆ ಇನ್ನೂ ಸಿದ್ಧ ಆಗಿಲ್ಲ, ಸ್ವಲ್ಪ ಇಟ್ಕೋಬೇಕು, ಕಾಯ್ಬೇಕಿದು, ಒಂಚೂರು ತಿದ್ದಿ ನೋಡಿ ಇನ್ನೊಂದು ಸ್ವಲ್ಪ ಬಿಟ್ಟು ಅಂತಂದರೆ ನಮ್ಮ ನಂಬರ್ ಬ್ಲಾಕು. ಎಷ್ಟು ಜನ ಸರ್? ನನಗೆ ಅದರಿಂದ ಬೇಸರ ಏನಿಲ್ಲ. ನಾವು ಯಾಕೆ ಹೀಗೆ ವರ್ತಿಸ್ತಾ ಇದ್ದೀವಿ? ಯಾಕಿಷ್ಟು ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದೀವಿ ನಾವು? ಹೀಗಾಗಿ ನೆಕ್ಸ್ಟ್ ಇನ್ನದ ಕಾರ್ಯಕ್ರಮದಲ್ಲಿ ಸಿಗ್ತಾರೆ, ಗೊತ್ತೇ ಇಲ್ದವ್ರಂಗೆ ಹೋಗ್ತಾರೆ. ನಾನು ಗಲಿಬಿಲಿ ಆಗ್ಬಿಡ್ತೀವಿ, ಈ ನಗಬೇಕಾ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಕಣ್ಣಿಗೆ ಕಣ್ಣು ನೆಟ್ಟು ನೋಡುವಂತಹ ನಮ್ಮ ಛಾತಿ ಹೊರಟೋಗಿದೆ. ನೀವು ಗಮನ ಮಾಡಿ, ಯಾರನ್ನ ಬೇಕಾದ್ರೆ ಗಮನ ಮಾಡಿ, ನೀವು ಯಾರನ್ನ ನೋಡಿ, ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಇರುತ್ತೆ, ಅವರು ಅಲ್ಲಿ ಎಲ್ಲ ಕಡೆ ಇರುತ್ತೆ. ನಮಗೆ ಎದುರಿಗಿರೋರು, ನಾವು ಮಾತನಾಡ್ತಾ ಇರುವಂಥವ್ರ ಕಣ್ಣನ್ನು ನೆಟ್ಟು ನೋಡುವಂತಹ ಆತ್ಮಸ್ಥೈರ್ಯವನ್ನೇ ನಾವು ಕಳ್ಕೊಂಡಿದ್ದೀವಿ ಇವತ್ತು. ಬರಗೂರು ಸರ್ ಹೇಳಿದ್ರು ಏನು, ನಮ್ಮ ತಲೆಮಾರಿನವರು ಅವರ ತಲೆಮಾರಿನವರ ಕುರಿತು ಏನನ್ನ ಹೇಳ್ತಾರೆ ಅಂತ ಅನ್ನೋದು ಒಂದು ಲೇಖನ ಬರೆದೆ. ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ, ಭಾಳ ದೊಡ್ಡ ಸಾಹಿತ್ಯ. ಅವ್ರದ್ದೊಂದು ಕತೆ ಕುರಿತು, ತಾಂತ್ರಿಕವಾಗಿ ಆ ಕಥೆಯಲ್ಲಿರುವಂತಹ ಒಂದು ಸಮಸ್ಯೆ, ಆದರೆ ಆ ತಾಂತ್ರಿಕತೆ ಅನ್ನೋದನ್ನು ಆ ಕಥನ ಹೇಗೆ ಮುರಿದಿದೆ ಮತ್ತು ಯಾಕೆ ಅದು ಇವತ್ತಿಗೂ ಕೂಡ ಅಷ್ಟು ದೊಡ್ಡ ಕಥೆ ಅಂತ ನಾನು ಹೇಳಕ್ಕೆ ಹೋಗಿದ್ದು. ನಿಮಗೇನ್ರಿ ಸಾಹಿತ್ಯ ಗೊತ್ತಾಗತ್ತೆ? ನಿಮಗೆ ಬದುಕು ಗೊತ್ತಿಲ್ಲ, ಸಾಹಿತ್ಯ ಗೊತ್ತಾಗಿಲ್ಲ, ಇದೇ ಮಾತು ಸರ್. ತುಂಬ ದೊಡ್ಡ ಸಾಹಿತಿಗಳು, ಹೇಳಕ್ಕೆ ಹೋಗಲ್ಲ, ಆದ್ರೆ ತುಂಬ ಗೌರವಿಸ್ತೀನಿ ನಾನು ಅವ್ರನ್ನ. ಭಯ ಆಗ್ಬಿಟ್ಟಿದ್ದೇವೆ, ಯಾರೇ ಬೇಡಪ್ಪ ಸಾಕು ಸಹವಾಸ ಅಂತ ಅನ್ನೋಂಗೆ. ಇದು ಒಂದು ನಾ ಹೇಳ್ತಾ ಇರೋದು, ಇಂಥವು ಎಷ್ಟೊಂದು. ಇವತ್ತು ಕವಿತೆ ಬರೀತಾರ, ನಾಳೆಗೆ ಸ್ಪರ್ಧೆಗೆ ಹೋಯ್ತದು. ಆ ಸ್ಪರ್ಧೆಗೋಸ್ಕರನೇ ಕತೆ ಬರೆಯೋದು. ನಾನು ಕೇಳಿದೆ ಒಬ್ರನ್ನ, ಹೆಂಗ್ರಿ ಅದು ಕತೆಗೆ ಸ್ಪರ್ಧೆಗೆ ಹೆಂಗೆ ಇಷ್ಟು ಪದಗಳ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ? ಇಲ್ಲ, ಅದು ಗೊತ್ತಾಗತ್ತಂತೆ, ಆ ಟೈಮಿಗೆ ಬಂದ್ಬಿಡತ್ತಂತದು. ಹೆಂಗ್ರಿ ಅದು ಅಂತ ಕೇಳಿ, ಅದೊಂದು ಆರ್ಟ್ ಅಲ್ವಾ ಮೇಡಮ್? ನೋಡಿ, ಕಲೆಯ ವ್ಯಾಖ್ಯಾನವನ್ನು ಎಲ್ಲಿ ತಂದು ಕುಕ್ರಿಸಿದ್ದೀವಿ ನಾವು ಅಂತಂದರೆ, ಸ್ಪರ್ಧೆ ಸಮಯಕ್ಕೆ 2000 ಪದದ ಕಥೆಯನ್ನು ಬರೆದು ಕಳಿಸೋದು ಕಲೆ. ಇಷ್ಟು ಜನರಾಗ್ಬಿಟ್ಟಿದ್ದೀವಿ ನಾವು. ಒಂದು ತಾಯಿ ಒಂದು ಮಗುವನ್ನು ಹೆರೋದು ಆ ಮಗುತನದ ಸುಖಕ್ಕಾಗಿ ಅಂತ ಅಲ್ಲದೆ, ಇಂಜಿನಿಯರೋ ಡಾಕ್ಟರೋ ಆಗೋಕ್ಕೆ, ಇಂಜಿನಿಯರ್ನೋ ಡಾಕ್ಟರ್ನೋ ಮಾಡೋಕ್ಕೆ ಅಂತ ಅನ್ನೋದಾದರೆ, ಆ ಮಗು ಜೊತೆಗೆ ನಿಜವಾಗ್ಲೂ ನಾ ಸುಖ ಪಡೋಕ್ಕಾಗತ್ತಾ? ಇವತ್ತಿನ ಕತೆ ಕವಿತೆಗಳೆಲ್ಲವೂ ಕೂಡ ನನ್ನ ಪ್ರಕಾರ ಫ್ಯೂಚರ್ ಅಲರ್ಟ್ಗಳು, ಭವಿಷ್ಯದ ಎಚ್ಚರಿಕೆಯಿಂದ ಕಟ್ಟಿದಂತಹ ಕತೆಗಳು, ಭವಿಷ್ಯದ ಜಾಗ್ರತೆಯಿಂದ ಕಟ್ಟಿದಂತಹ ಕವಿತೆಗಳು. ಯಾಕೆ ಬೇಕು ನಮಗಿಂತ ಕವಿತೆ? ಮಗು ಜೊತೆ ಮಗುವಾಗಿ ನನಗಿರಕ್ಕೆ ಬರಲ್ಲ ಅಂತ ಅನ್ನೋದಾದರೆ ಅಂಥ ಕವಿತೆಯಿಂದ ಅಂಥ ಕವಿತೆ ಕಟ್ಕೊಂಡು ನಾನು ಏನು ಮಾಡಬೇಕು? ಬಹಳ ನೋವಿನಿಂದ ಹೇಳ್ತಾರೆ ನನಗೆ, ಏನೋ ತುಂಬ ಚೆನ್ನಾಗಿ ಬರೆದಿರೋ ತಕ್ಷಣವೇ ಅದನ್ನು ಚೆನ್ನಾಗಿದೆ ಅಂತ ಹೇಳುವ ಒಂದು ನಡವಳಿಕೆಯನ್ನು ನಾವು ಎಷ್ಟು ಜನ ಮಾಡ್ತೀವಿ? ಸರಿ ಹೇಳಿದ್ರು, ಹೊಟ್ಟೆ ಕಿಚ್ಚು ಏನು, ಅದೇನು ಸ್ವಭಾವ ನನಗೆ ಗೊತ್ತಾಗಲ್ಲ. ಬರೀ ಹೊಟ್ಟೆ ಕಿಚ್ಚು ಅಂತಲೂ ನನಗೆ ಅನ್ಸಲ್ಲ, ಏನು ಸುಮ್ಮನೆ ಹಿಂಗೆ ಕೊಡವೆ ಹತ್ಲಾಗಿ ಹೋಗ್ತಾ ಇರೋದು. ಇವತ್ತು ತುಂಬ ಚಂದದ ನೀನು ಅಂತ ಒಂದು ಕವಿತೆಯನ್ನು ನೀವೊಂದು 6 ತಿಂಗಳಿಗೆ ಒಂದು ಸಾಲು ಸಿಗ್ಬೋದು ನನ್ನ ಪ್ರಕಾರ ಕೇಳಿದರೆ. ಅಟ್ಲೀಸ್ಟ್ ಅದನ್ನಾದರೂ ನಮಗೊಂದು ಹೇಳೋರು ಇಲ್ಲ ಅಂತ ಅನ್ನೋದಾದರೆ, ಯಾವ ಸುಖಕ್ಕಾಗಿ ನಾವು ಬರಿತಾ ಇದ್ದೀವಿ ಅಥವಾ ಕಾನ್ವರ್ಸ್ ಮಾಡ್ತಾ ಇದ್ದೀವಿ, ಇಂಥ ಸಾಹಿತ್ಯ ಉತ್ಸವಗಳನ್ನು ನಾವು ಮಾಡ್ತಾ ಇದ್ದೀವಿ ತಿಳಿಯಲ್ಲ. ಇವತ್ತು ಕತೆ ಇದಾಯಿತು. ಕಾದಂಬರಿ ನಿಜವಾಗ್ಲೂ ಸಂಖ್ಯಾ ದೃಷ್ಟಿಯಿಂದ ಮಾತ್ರ ಅಲ್ಲ, ಆದರೆ ಹೊಸ ಹುಡುಕಾಟದ ದೃಷ್ಟಿಯಿಂದ ಕಾದಂಬರಿಯ
ರಚನೆಗಳೇನಿದೆ ಇವತ್ತು ನಿಜವಾಗ್ಲೂ ಒಂದು ಭರವಸೆಯನ್ನು ನಾನು ಓದಿದಷ್ಟು, ನನ್ನ ಮಿತಿಯಲ್ಲಿ ನಾನು ಓದಿದಷ್ಟು ಬಹಳ ಭರವಸೆಯನ್ನು ಹುಟ್ಟಾಕ್ತಾ ಇದ್ದಾವೆ. ಆದರೆ ಇದು ಇವತ್ತಿನ ಕಾಲದ ಒಂದು ದೊಡ್ಡ ರೂಪಕವನ್ನು ಅವಕ್ಕೆ ಕಟ್ಟಕ್ಕೆ ಸಾಧ್ಯ ಆಗಿದೆ ಅಂದರೆ ಇನ್ನೂ ಇಲ್ಲ. ಆದರೆ ನನಗೆ ಇದರ ಬಗ್ಗೆ ತುಂಬ ಒಂದು ಭರವಸೆಯಂತೂ ಕೂಡ ಖಂಡಿತ ಇದೆ. ಇದು ಏನಾಗುತ್ತೋ, ಈ ದಾರಿ ಎತ್ತ ಹೋಗುತ್ತೋ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು. ಇನ್ನು ಮಹಾಕಾವ್ಯ ಯಾರಾದರೂ ಬರೀತಾರೇನೋ ಅಂತ ನೋಡ್ತಾ ಇದ್ದೀನಿ. ಅದರ ಸೂಚನೆ ನನಗೆ ಇಲ್ಲಿ ತನಕ ಏನು ಕಾಣ್ತಾ ಇಲ್ಲ. ಮತ್ತು ಅದು ಸಾಧ್ಯವಾಗಲಿ, ನನ್ನ ಜೀವಿತದ ಅವಧಿಯಲ್ಲಿ ಯಾರಾದರೂ ಮಹಾಕಾವ್ಯ ಬರೆದದ್ದನ್ನು ನಾನು ನೋಡುವಂತಾಗಲಿ ಅಂತ ನಾನು ಈ ಸಾಹಿತ್ಯ ವೇದಿಕೆಯಿಂದ ನಾನು ಕಾಣದ ಆ ದೇವರನ್ನು ನಾನು ಕೇಳ್ಕೊಳ್ತೇನೆ. ಮತ್ತು ಒಬ್ಬ ಕವಿಯಾಗಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಹಂಬಲಿಸ್ತೇನೆ. ಹಾಂ, ಓದಿದ್ದೀನಿ ಸರ್. ಅಲ್ಲ, ನಮ್ಮ ಪೀಳಿಗೆಯವ್ರನ್ನ ಹೇಳ್ತಾ ಇರೋದು, ನನ್ನ ಕಾಲದವ್ರನ್ನ ಹೇಳ್ತಾರೆ ಪಾಪ ಅವರು. ಹ್ಞೂ ಸರ್, ಮತ್ತು ಅದರೊಳಗೆ ನಾನು ಇದ್ದೀನಿ ಅಂತ ಒಂದು ಖುಷಿ ಸಣ್ಣವ್ರ ಮಹಾಕಾವ್ಯದೊಳಗೆ. ಇವತ್ತು ಸಾಹಿತ್ಯಕ ಈಗ ಪಬ್ಲಿಕ್ ಒಪಿನಿಯನ್ ಥರ ಒಂದು ಲಿಟ್ರರಿ ಒಪಿನಿಯನನ್ನು ಅದು ಎಲ್ಲಿಂದ ಹುಟ್ಟತ್ತೆ ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದರಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರ ಬಹಳ ಪ್ರಮುಖವಾಗಿ ನನಗೆ ಕಾಣುತ್ತೆ. ಅಂದರೆ ಒಂದು ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳಬಹುದು ಅನ್ನುವಂತಹ ಒಂದು ವೇದಿಕೆಯನ್ನು ಅದು ಇವತ್ತು ಎಲ್ಲರಿಗೂ ಸೃಷ್ಟಿ ಮಾಡಿಕೊಟ್ಟಿದೆ. ಇವತ್ತು ಎಲ್ಲರಿಗೂ ಅದು ಮಾತನಾಡುವ ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿದೆ. ಸಮಸ್ಯೆ ಏನಪ್ಪ ಅಂತಂದರೆ, ಆ ವಾಕ್ ಸ್ವಾತಂತ್ರ್ಯದ ಒಳಗೆ ಇರುವಂತಹ ಅಪಾಯ ಮತ್ತು ದುರಂತಗಳನ್ನು ಅರಿಬೇಕಾಗಿರುವಂತಹ ನಮ್ಮ ವಿವೇಚನೆಯನ್ನು ಕೂಡ ಅದು ವಶಪಡಿಸ್ಕೊಂಡು ಕೂತಿದೆ. ಇವತ್ತೆಲ್ಲ ಮಾತಾಡ್ತಾ ಇದ್ದಾರೆ, ಫೇಸ್ಬುಕ್ಕು, ಟ್ವಿಟ್ಟರು, ವಾಟ್ಸಪ್ ಎಲ್ಲದರಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ಯಾತಕ್ಕೆ ಮಾತಾಡ್ತಾ ಇದ್ದೀನಿ? ನನ್ನ ಮಾತಿಗೆ ಏನಾದರೂ ಬೆಲೆ. ಈಗ ನಾನೊಂದು ಮಾತಾಡಿದರೆ ಅದು ಒಬ್ಬರಿಗಾದ್ರೆ ಅದು ತಲುಪುತ್ತೆ ಅನ್ನುವ ಖಾತ್ರಿ ನನಗೇನಾದರೂ ಇದ್ದರೆ ನಾನು ಮಾತಾಡಬೇಕು. ಮಾತಿನಿಂದ ಎಲ್ಲವುದೂ ಆಗೋಂಗಿದ್ದಿದ್ರೆ ನಮ್ಮ ದೇಶಕ್ಕೆ ಗಾಂಧಿ, ಅಂಬೇಡ್ಕರ್, ಬುದ್ಧ 3 ಜನ ಸಾಕಿತ್ತು. ಎಲ್ಲದೂ ಹೇಳ್ಬಿಟ್ಟಿದ್ದಾರೆ. ನಾವು ಅವ್ರು ಹೇಳಲಾಗದಂಥದ್ದು ನಾವು ಯಾರು ಏನು ಹೇಳ್ತಾ ಇಲ್ಲ. ಆದರೂ ಮಾತಾಡ್ತಾ ಇದ್ದೀವಿ. ನನ್ನ ಮಾತಿಗಿರೋ ಬೆಲೆ ಏನು ಗೊತ್ತಿಲ್ಲ. ನಾನು ಮಾತನಾಡೋಕ್ಕೆ ಮೊದಲೇನೇನೆ ನನ್ನ ಎದುರಿನ ಗುಂಪೋ ಅಥವಾ ನನಗೆ ಭಿನ್ನವಾದ ಅಭಿಪ್ರಾಯವನ್ನು ಹೊಂದಿರುವಂತಹ ಇನ್ಯಾರೋ ಮಾತಾಡ್ತಾ ಇದ್ದಾರೆ. ನಾನು ಅವರನ್ನು ಹಣಿಬೇಕು. ಒಂದು ವಾದ, ಒಂದು ಪ್ರತಿವಾದ, ಒಂದು ಹುದುಲಿನ ಒಳಗೆ ಸೇರ್ಕೋತಾ ಇದ್ದೀವಿ ನಾವೆಲ್ಲ ಅಂತ ಅನಿಸುತ್ತೆ. ಒಂದು ಕ್ಷಣ ನಮ್ಮನ್ನು ನಾವು ಸ್ಟಾಪ್ ಮಾಡ್ಕೊಂಡ ಏನು ಮಾಡ್ತಾ ಇದ್ದೀನಿ ಸರ್? ಆಗಲೇ ಹೇಳ್ದಂಗೆ ನಮಗೊಂದು ವಿಚಾರಶೀಲತೆ ಅಂತ ಅನ್ನೋದು, ಈ ಇಷ್ಟು ಮಾತಿನಿಂದ ಒಂದು ವಿಚಾರವನ್ನು ನನಗೆ ಹುಟ್ಟಾಕೋಕ್ಕಾಗೋದಾದರೆ ಇಲ್ಲ. ಆಕ್ರಮಣ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಹಲ್ಲು, ಉಗುರು ಎಲ್ಲವನ್ನು ಚೆನ್ನಾಗಿ ಬಳಸ್ಕೊಂಡು ಆಕ್ರಮಿಸ್ತಾ ಇದ್ದೀವಿ. ಎಲ್ಲದನ್ನು ಭಾಷೆಯಲ್ಲಿ ಆಕ್ರಮಿಸ್ತಾ ಇದ್ದೀವಿ. ನಮ್ಮ ಭಾಷೆಗೆ ಹಲ್ಲು ಉಗುರುಗಳನ್ನೆಲ್ಲ ಮಸದು ಕೊಟ್ಟುಬಿಟ್ಟಿದ್ದೀವಿ. ಅದು ಪರಚ್ತಾ ಇದೆ, ಎಲ್ಲರನ್ನೂ ಪರಚ್ತಾ ಇದೆ. ಪ್ರವಾಹದ ರೀತಿಯಲ್ಲಿ ಬರ್ತಾನೆ ಇದ್ದಾವೆ, ಪ್ರತಿಕ್ರಿಯೆಗಳು ಬರ್ತಾನೆ ಇದ್ದಾವೆ. ಆದರೆ ಒಂದು ಕ್ಷಣ ನಿಂತು ಅದನ್ನು ಒಂದು ತೀವ್ರವಾದ ಒಂದು ಮೌನದಲ್ಲಿ ಅದನ್ನು ಪ್ರತಿಫಲಿಸಿ ಏನು ಅಂತ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೀವ? ಇಲ್ಲ. ನಾನೇ ಸರಿತನ ಅನ್ನುವ ಒಂದು ಅಮಲಿನಲ್ಲಿ ನಮ್ಮ ಹೃದಯ ಮಿಡಿಯೋದನ್ನು ಮರಿತಾ ಇದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಒಂದು ಕಡೆ ಬರೀತಾರೆ, ನಾವೆಲ್ಲ ಬಹಳ ಬುದ್ಧಿವಂತರ ಥರ ಮಾತಾಡ್ತೀವಿ, ಆದರೆ ಹುಚ್ಚರ ಥರ ವರ್ತನೆ ಮಾಡ್ತೀವಿ ಅಂತ. ಹಂಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಒಂದು ಸಣ್ಣ ಕವಿಗೋಷ್ಠಿಗೆ, ಯಾವುದೋ ಕವಿಗೋಷ್ಠಿಗೆ ಬಹಳ ಒಳ್ಳೆ ಹೆಸರು ಮಾಡಿರುವಂತಹ ಕವಿಗಳು, ಮೇಡಮ್ ನಮ್ಮ ಕಡೆಯವರಿದ್ದಾರೆ, ಒಂದು ಅವಕಾಶ ಕೊಡ್ಬೋದಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ತಪ್ಪಲ್ಲ. ಆದರೆ ಅದನ್ನು ಮಾಡುವಾಗ ನನ್ನ ಆತ್ಮಗೌರವವನ್ನು ನಾನು ಒತ್ತೆ ಇಡ್ತಾ ಇದ್ದೀನಿ ಅಂತನ್ನೋ ಒಂದು ಸಣ್ಣದು ನಮಗೆ ಹೊಳೆಯಲ್ವಾ? ಪ್ರತಿಭೆ ಇದ್ದರೆ ಅವರೆಲ್ಲ ಇನ್ಯಾರೋ ಕರೀತಾರೆ ಬಿಡ್ರಿ. ಒಂದು ಸಾಹಿತ್ಯ ಅಕಾಡೆಮಿಯ ಸಂಪಾದಿತ ಕೃತಿ, ಅದು ವರ್ಷದ ಸಂಪಾದನೆ ಮಾಡ್ತಾರಲ್ಲ, ಅದು ಈ ದೇಶದಲ್ಲಿ ಯಾರು ಓದ್ತಾರ ಪುಸ್ತಕನ ನನಗೆ ಇವತ್ತವರೆಗೂ ಗೊತ್ತಾಗಿಲ್ಲ. ಅದು ಬರೀ ಅದರಲ್ಲಿರೋ ಲೇಖಕರಿಗೆ ಒಂದೊಂದು ಪ್ರತಿ ಹೋಗೋದು ಬಿಟ್ಟರೆ ಪ್ರಪಂಚದಲ್ಲಿ ಯಾರು ಓದ್ತಾರೆ ಅದರಿಂದ ಏನಾರು ಆಗತ್ತಾ? ಆ ಪುಸ್ತಕಕ್ಕೆ ಹಾಕೋಕ್ಕೆ ಇದರಲ್ಲಿ ನಮ್ಮ ಪರಿಚಯದವ್ರದ್ದೊಬ್ರದ್ದು ಹಾಕ್ತೀರಾ?
ಇದೆಲ್ಲ ತುಂಬ ಚಿಕ್ಕ ಚಿಕ್ಕದನ್ನ ಹೇಳ್ತಾ ಇರೋದು. ಈ ಚಿಕ್ಕ 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 ಲಾಬಿಗಳೆಲ್ಲ ಸೇರ್ಕೊತಾ ಒಂದು ದೊಡ್ಡ ಅಪಾಯವನ್ನು ನಮಗೆ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಮಗೆ ಗೋಚರಿಸದೆ ಹೋದರೆ ನಾವು ಎಲ್ಲಿ ನಿಂತಿದ್ದೀವೋ ಅಲ್ಲಿಯೇ ನಿಂತಿರ್ತೇವೆ ಇನ್ನೊಂದು 10 ಶತಮಾನ ಕಳೆದ್ರೂ. ಬೇರೆ ಯಾರ್ದೋ ಬಗ್ಗೆ ಹೇಳ್ತೇವೆ, ಅದು ಹಂಗಂತ ಇದು ಹಿಂಗಂತ. ಆದರೆ ನಾವೇನು ಮಾಡ್ತಿದ್ದೀವಿ? ಥರ ಬೇಸರ ಅನ್ಸುತ್ತೆ ಇದನ್ನೆಲ್ಲ. ಆದರೆ ಯಾವುದೋ 1-2ರಿಂದ ಹೇಳ್ತಾ ಇಲ್ಲ, ಬಟ್ ಸುಮ್ಮನೆ ಈ ವಿದ್ಯಮಾನವನ್ನು ಗಮನಿಸ್ತಾ ಇದ್ದೀನಲ್ಲ, ಕಳೆದ 20 ವರ್ಷಗಳಿಂದ, 1-2 ಅಲ್ಲ 25 ವರ್ಷಗಳಿಂದ ನೋಡ್ತಾ ಇದ್ದೀನಲ್ಲ ನಾನು, ಇದು ಹೀಗೆ ನಡೀತಾ ಬರ್ತಾ ಇದೆ. ಒಂದು ಬರವಣಿಗೆ ಅಂತನ್ನೋದು ನನ್ನ ಭಾಷೆ ಜೊತೆಗೆ, ನನ್ನ ಅನುಭವ ಲೋಕದ ಜೊತೆಗೆ, ನನ್ನ ಆಕೃತಿಯ ಜೊತೆಗೆ, ಆಶಯದ ಜೊತೆಗೆ, ಸಮಾಜದ ಜೊತೆಗೆ, ಜಾತಿಯ ಜೊತೆಗೆ, ಅದು ನಾನು ವೈಯಕ್ತಿಕವಾಗಿ ಮಾಡುವಂತಹ ಒಂದು ಸೆಣಸಾಟ. ಎಲ್ಲದರ ಜೊತೆಗೂ ನಾನು ಮುಖಾಮುಖಿಯನ್ನು ಮಾಡ್ತಾ ಇರ್ತೀನಿ ನನ್ನ ಅಂತರಂಗದಲ್ಲಿ. ಮಾಡಬೇಕು, ಆಗ ಮಾತ್ರ ಅದು ಸಾಹಿತ್ಯ. ಆಗ ಮಾತ್ರ ಅಂಥ ಸಾಹಿತ್ಯಕ್ಕೆ ಮಾತ್ರ ಒಂದು ನೆಲೆ ಇದೆ, ಅಂಥ ಸಾಹಿತ್ಯಕ್ಕೊಂದು ನಿಲುವು ಇದೆ. ಅಂತರಂಗದಲ್ಲಿ ನಾನು ಏನಾಗಿದ್ದೀನೋ ಅದನ್ನು ನಾನು ಪ್ರತಿಫಲಿಸದೆ ಯಾವುದೋ ಒಂದು ಒಪಿನಿಯನ್ ಮೇಕಿಂಗಿನ ಒಂದು ಲಾಬಿಗೆ ನಾನು ಒಂದು ಸರತಿ ಬಿದ್ದೆ ಅಂತ ಅಂದರೆ ನನ್ನ ಬರವಣಿಗೆ ಅಂತನ್ನೋದು ನನ್ನ ಮುಖವಾಡ ಮಾತ್ರ, ಅದು ನನ್ನ ಬರವಣಿಗೆ ಅಲ್ಲ. ಅದನ್ನು ಒಬ್ಬ ಲೇಖಕ, ಅದನ್ನು ಬೇರೆ ಯಾರೋ ನಿಮಗೆ ಬಂದು ಗುರುತಿಸಿ ಹೇಳ್ಕೊಡೋಕ್ಕಾಗಲ್ಲ. ಇದು ಹಿಂಗಪ್ಪ ನೋಡು, ಇದು ಹಂಗ ಅಂತ. ಅದನ್ನೇ ನಮ್ಮೆಲ್ಲರಿಗೂ ಇದೆ ಮನಸ್ಸಾಕ್ಷಿ, ನಾವು ಕೇಳ್ಕೋಬೇಕು ಅಷ್ಟೇ. ಅದಕ್ಕೊಂದು ಧೈರ್ಯ ಬೇಕು, ಅದಕ್ಕೊಂದು ಅಪಾರವಾದ ಆತ್ಮವಿಶ್ವಾಸ ಬೇಕು. ಅಲ್ಲಿ ಒಬ್ಬ ಮನುಷ್ಯ ಹುಡ್ತಾನಲ್ಲ, ಅಲ್ಲಿಂದ ಸೃಷ್ಟಿಯಾಗುತ್ತಲ್ಲ ಸಾಹಿತ್ಯ, ಅದು ನಿಜವಾದ ಸಾಹಿತ್ಯ. ಏಳ್ನೂರು ಕಿಲೋಮೀಟರ್ ಬಂದೆ ಸರ್, ಈಗ 10 ನಿಮಿಷ. ಇಷ್ಟು ಇಲ್ಲ ನನಗೆ. ಒಂದು ಸರ್ತಿ ನಾನು ಯಾವುದಕ್ಕಾರ ಒಂದು ಮರ್ಜಿಗೆ ಬಿದ್ದೆ ಅಂತಂದರೆ, ನಾನೇನು ಹೇಳಕ್ಕೆ ಹೋಗ್ತಿದ್ದೆ ಅಂದರೆ, ಒಂದು ಸರ್ತಿ ನಾನು ಒಂದು ಮರ್ಜಿಗೆ ಯಾವುದಕ್ಕಾರ ಬಿದ್ದೆ ಅಂತಂದರೆ ಅಲ್ಲಿಗೆ ನನ್ನ ಆತ್ಮಗೌರವದ ಒಂದು ತುಣುಕು ನಾಶ ಆಯಿತು ಅಂತ. ಇದು ನನ್ನ ಬಲವಾದ ನಂಬಿಕೆ ಮತ್ತು ನಾನು ನೋಡಿರುವಂಥದ್ದು. ಮತ್ತು ನಾನು ಎದುರಿಗಿರುವವರನ್ನು ಕೂಡ ನಾನು ಒಳಗೊಳ್ಳುತ್ತೇನೆ ಅನ್ನುವ ನಂಬಿಕೆಯಲ್ಲಿ ನಾನು ಎಲ್ಲಿ ತನಕ ಬರೆಯೋದಿಲ್ಲ, ಅಲ್ಲಿ ತನಕ ನಾನು ಒಳ್ಳೆಯ ಸಾಹಿತ್ಯ ಸೃಷ್ಟಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾಹಿತ್ಯದ ಹೆಸರಿನಲ್ಲಿ ನಾವು ಇನ್ನೇನೇನೋ ಸೃಷ್ಟಿ ಮಾಡ್ತಾ ಇರ್ತೀವಿ. ಒಬ್ಬ ಸಾಹಿತಿಗೆ ನಿಜವಾದ ಆಸ್ತಿ ಅಂತಂದರೆ ಅದು ಅವನ ಆತ್ಮಗೌರವ ಅಂತ ನಾನು ಅಂದ್ಕೊಂಡಿದ್ದೇನೆ. ಆತ್ಮಗೌರವವನ್ನು ನಾನು ಒಂದು ಸರ್ತಿ ನಾನು ಕಳ್ಕೊಂಡೆ ಅಂತಂದರೆ, ಮತ್ತು ಸರಿಯಾದ ನನಗೊಂದು ಅವಕಾಶ ಇದೆ ಇದನ್ನು ಗುರುತಿಸೋಕ್ಕೆ, ಒಳ್ಳೆ ಪ್ರತಿಭೆಯನ್ನು ಅಂತಂದಾಗ ನಾವು ಅದನ್ನು ಗುರುತಿಸದೇ ಇದ್ದರೂ ಕೂಡ ನಾವು ಅಷ್ಟರ ಮಟ್ಟಿಗೆ ಈ ಕಾಲದ ಕ್ರೌರ್ಯವನ್ನು ನಾವು ಹುಟ್ಟುಹಾಕ್ತಾ ಇರ್ತೀವಿ. ಇವತ್ತಿಗೆ ನಮಗೆ ದೊಡ್ಡದಾಗಿ ಕಾಣದೇ ಇರ್ಬೋದು, ಒಂದು ಚಿಕ್ಕದು ಸೇರಿ ಒಂದು ದೊಡ್ಡ ಮೊತ್ತ ಆಗಿ ಮತ್ತೆ ನಾಳೆ ನಮ್ಮ ಮುಖಕ್ಕೆ ಬಂದು ಬಡಿಯುತ್ತೆ ಅನಿಸುತ್ತೆ. ಯಾವಾಗ ನಾವು ಈ ಎಚ್ಚರದಲ್ಲಿ ಬರೆಯೋದಿಲ್ಲವೋ, ಮತೀಯತೆ ಮತ್ತು ರಾಜಕಾರಣಗಳು ಜೊತೆಯಾಗಿ ಇವತ್ತು ಆಡ್ತಾ ಇರುವಂತಹ ಆ ಹುನ್ನಾರವನ್ನು, ಸೃಷ್ಟಿ ಮಾಡ್ತಾ ಇರುವಂತಹ ಹುನ್ನಾರವನ್ನು ಕೂಡ ನಮಗೆ ಎದುರಿಸಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಮಾಜದ ಆ ಕಡೆ ಈ ಕಡೆ ತುದಿಯಲ್ಲಿ ಎರಡು ಹಗ್ಗ, ಒಂದು ಹಗ್ಗದಲ್ಲಿ ಆ ಕಡೆ ಮತೀಯತೆ ಇದೆ, ಈ ಕಡೆ ರಾಜಕಾರಣ ಇದೆ. ಅದು ಸುತ್ತಿಸ್ತಾ ಇದೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ ಎಲ್ಲವೂ ಕೂಡ ಅದರೊಳಗಡೆ. ಬಾಕಿ ಯಾವುದೂ ಇದರೊಳಗಡೆ ಬರೋದೇ ಇಲ್ಲ, ನೆಗೆಯಕ್ಕೆ ಬರೋದಿಲ್ಲ. ಅವೆಲ್ಲ ಸಂದಿಲ ನುಸುಳೋಗ್ಬಿಡ್ತವೆ. ನಾವಿದನ್ನು, ಈ ಆಟವನ್ನು ನಾವು ನಿಜವಾಗೂ ನಾವು ಎದುರಿಸಬೇಕು ಅಂತಂದರೆ ನಮ್ಮ ಭಾಷೆಯ ಬಗ್ಗೆ ಎಚ್ಚರ ಇರಬೇಕು ನಮಗೆ. ಥಿಂಗ್ಸ್ ಫಾಲ್ ಅಪಾರ್ಟ್ನಲ್ಲಿ ಒಂದು ಚಿಕ್ಕ ಹಕ್ಕಿ ಬರುತ್ತೆ, ಎನೇಕೆ ಹಕ್ಕಿ ಅಂತ, ಚಿನ್ವಾಚಿಬೆ. ಅದು ಯಾವತ್ತೂ ರೆಕ್ಕೆನ ಮುದುರಿ ಕೂರೋದೇ ಇಲ್ಲ. ಅದು ಯಾಕೆ ನೀನು ಯಾವಾಗಲೂ ರೆಕ್ಕೆನ ಬಿಚ್ಕೊಂಡೇ ಕೂತಿರ್ತೀಯ ಅಂತ ಕೇಳ್ತಾರೆ ಯಾರೋ. ಅದು ಹೇಳುತ್ತೆ, ಮನುಷ್ಯರು ಗುರಿ ತಪ್ಪದಲ್ಲೇ ಹೊಡೆಯಕ್ಕೆ ಕಲ್ತಿದ್ದಾರೆ, ಅದಕ್ಕೆ ನಾನು ಕೂರದಲ್ಲೇ ಹಾರ್ತಾ ಇರ್ತೀನಿ ಯಾವಾಗಲೂ ಅಂತ. ಈ ಎನೇಕೆ ಹಕ್ಕಿ ನಮ್ಮೆಲ್ಲರ ಒಳಗೂ ಇದೆ. ನಾವು ಬರೆಯೋ ಪ್ರತಿಯೊಂದು ಅಕ್ಷರ ಕೂಡ ಈ ಎಚ್ಚರವನ್ನು ನಮಗೆ ಉಂಟು ಮಾಡಿದ್ದೆ ಆದರೆ ನಿಜವಾದ ಸಾಹಿತ್ಯದ
ಒಂದು ಸೃಷ್ಟಿಕಾರರಾಗಿ ನಾವು ಮುಂದಿನ ಪೀಳಿಗೆಗೆ ನಾವು ಸಲ್ತೇವೆ. ನಾವು ಇವತ್ತು ಬರಿತಾ ಇರುವಂಥವರು ಮುಂದಿನ ಪೀಳಿಗೆಗೂ ಸಲ್ಲುವವರು ಅನ್ನುವ ಎಚ್ಚರ ಕೂಡ ನಮಗಿರಬೇಕು. ಒಂದು 3 ಸಾಲಿನ ಒಂದು ಕಥೆಯಿಂದ ನಾನು ಮಾತನ್ನು ಮುಗಿಸ್ತೀನಿ. ಒಬ್ಬ ಶಿಲ್ಪಿ ಒಂದು ದೊಡ್ಡ ಬಂಡೆಯನ್ನು ಉಳಿಯಲ್ಲಿ ಕೆತ್ತುತ್ತಾ ಇರ್ತಾನೆ. ಯಾರೋ ಕೇಳ್ತಾರೆ, ಏನನ್ನು ಕೆತ್ತಬೇಕಂತ ನಿಂಗೆ ಹೆಂಗೆ ಗೊತ್ತಾಗತ್ತೆ ಅಂತ. ಅದಕ್ಕೆ ಅವನು ಶಿಲ್ಪಿ ನಗ್ತಾ ಹೇಳ್ತಾನೆ, ಶಿಲ್ಪ ಈಗಾಗಲೇ ಒಳಗಿದೆ, ನಾನು ಸುಮ್ಮನೆ ಅನಗತ್ಯವಾಗಿರೋದನ್ನೆಲ್ಲ ನಾನು ತೆಗಿತಾ ಇದ್ದೀನಿ ಅಷ್ಟೇ ಅಂತ. ಶಿಲ್ಪಿ ಹೇಳ್ತಾ ಇರುವಂತಹ ಶಿಲ್ಪ ಕಲ್ಲಿನ ಒಳಗಿದೆಯೋ ಅಥವಾ ಅವನ ಒಳಗಿದೆಯೋ? ಈ ಪ್ರಶ್ನೆಯನ್ನು ನಾನು ನಿಮಗೆ ಬಿಟ್ಟು, ಈ ಹುಡುಕಾಟದ ಬಿಂದುವಿನ ಒಳಗೆ ಸಾಹಿತ್ಯದ ನಿಲುವುಗಳಿದ್ದಾವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.